ಅಜ್ಜಿ, ಇದೆ ನೋಡಿ ಅಜ್ಜಿ, ಮಾಯಾ ಮನೆ. ಇದೇನಪ್ಪ. ಪರವಾಗಿಲ್ಲ. ಮನೆ ತಕ್ಕಮಟ್ಟಕ್ಕೆ ಸುಮಾರಾಗೈತೆ. ಅಂದಂಗೆ ಈ ಮನೆಯಲ್ಲಿ ಯಾರ್ಯಾರು ಇರ್ತಾರಪ್ಪ? ಅವಳೊಬ್ಳೇ ಇರ್ತಾಳ ಅಥವಾ ಅವ್ರ ಅಪ್ಪ ಅಮ್ಮ ಯಾರಾದ್ರೂ ಸಂಬಂಧಿಕರು ಯಾರು ಇರ್ತಾರ? ಇಲ್ಲ ಅಜ್ಜಿ, ಈ ಮನೆಯಲ್ಲಿ ಅವಳು ಮತ್ತೆ ಅವಳ ಫ್ರೆಂಡ್ ಹಸ್ಬೆಂಡ್ ಇರ್ತಾರೆ ಅಂತ ಹೇಳಿದ್ಲು. ಆ, ಅವ್ರ ಅಪ್ಪ ಅಮ್ಮನೂ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈಗ ಇಲ್ಲಿ ಅವಳ ಜೊತೆನಲ್ಲಿ ಇಲ್ಲ. ಹ್ಮ್ ಸರಿ ಸರಿ. ಕರಿಯಪ್ಪ ನೋಡೋಣ ಮತ್ತೆ ನನ್ನ ಮೊಮ್ಮಗ ಮೆಚ್ಕೊಂಡಿರೋ ಹುಡುಗಿ ಹೆಂಗಿದ್ದಾಳೆ ಅಂತ. ಇರಜ್ಜಿ, ಕರಿತೀನಿ, ಇಲ್ಲೇ ಇರ್ಬೇಕು. ಮಾಯಾ, ಮಾಯಾ. ಅಲ್ಲ ಕಣಪ್ಪ, ನಾವು ಒಳಗೆ ಬಂದು ಎಷ್ಟೊತ್ತಾಯ್ತು, ಬಾಗ್ಲು ಹಿಂಗ್ ತೆಗ್ದಿಟ್ಬಿಟ್ಟು ಒಳಗಡೆ ಇದ್ರೆ ಯಾರು ಕಳ್ರು ಕಾಕ್ರು ಬಂದು ಏನೇನಾರು ಹೊತ್ಕೊಂಡು ಹೋದ್ರೆ ಏನ್ ಮಾಡ್ಬೇಕು? ಸ್ವಲ್ಪನದು ಜವಾಬ್ದಾರಿ ಬೇಡವಾ ಹುಡುಗಿಗೆ? ಯಾರು ಬಂದೇ ಇರಿ. ಇವನ್ ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದ? ಮಾಯಾ ಮಾತಾಡಿ ಕಳಿಸ್ತೆ ಅಂತ ಹೇಳ್ದಲ್ಲ, ಇವನ್ ಮನೆಗೆ ಹೋದನ ವಾಪಸ್ ಯಾಕೆ ಬಂದ? ಜೊತೆಲಿ ಯಾರೋ ಅಜ್ಜಿನ ಬೇರೆ ಕರ್ಕೊಂಡ್ ಬಂದಿದ್ದಾನೆ. ಯಾರಪ್ಪ ನೀನು? ಈ ಮನೇಲಿ ಏನ್ ಮಾಡ್ತಾ ಇದೀಯಾ? ಹೆಣ್ಮಗಳು ಇರೋ ಮನೆಯಲ್ಲಿ ಒಬ್ಬ ಗಂಡು ಹುಡ್ಗ ಹಿಂಗಿರೋದು ಅಂತ ಅಂದ್ರೆ ಸರಿನಾ ಅದು? ಏ ಆದಿತ್ಯ, ಯಾರಿದು? ಅದು ಸರ್ ಮಾಯಾ ಇಲ್ವಾ? ಮಾಯಾನಾ? ಒಳಗಡೆ ಇದ್ದಾರೆ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್. ನಾನು ಮಾಯಾ ಫ್ರೆಂಡ್ ಆಗ್ಬೇಕು, ಸ್ವಲ್ಪ ಅವ್ರನ್ನ ಕರೀರಿ ಸರ್, ನಾನು ಮಾತಾಡ್ತೀನಿ. ಅಂದ್ಹಾಗೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಮಾಯಾ ಫ್ರೆಂಡ್ ಹಸ್ಬೆಂಡ್. ಹೌದಾ ಸರ್, ನಾನು ನಿಮ್ಮನ್ನ ಎಲ್ಲೋ ನೋಡಿದ ತರ ಅನ್ನಿಸ್ತಾ ಇದೆ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇರ್ಲಿ ಬಿಡಿ ಸರ್, ಇಲ್ಲೇ ಓಡಾಡ್ತಾ ಇರ್ತೀವಿ ಅಂತ ಅಂದ್ಮೇಲೆ ಒಬ್ರನ್ನೊಬ್ರು ನೋಡಿರ್ತೀವಿ. ಪರಿಚಯ ಇಲ್ವಲ್ಲ, ಹಂಗಾಗಿ ಮಾತಾಡ್ಸಿರಲ್ಲ. ಈಗ ಪರಿಚಯ ಆದ್ವಲ್ಲ, ಇನ್ ನೆಕ್ಸ್ಟ್ ಮಾತಾಡ್ಸಿದ್ರಾಯ್ತು ಬಿಡಿ. ಇರಿ, ಮಾಯಾ ಒಳಗಡೆ ಇರ್ಬೋದು, ಕರ್ಕೊಂಡ್ಬರ್ತೀನಿ. ಇರಿ ಅಜ್ಜಿ, ಅವ್ರು ಹೋಗಿದಾರಲ್ಲ, ಕರ್ಕೊಂಡ್ಬರ್ತಾರೆ. ಮೊಮ್ಮಂತೆ ಅದಿ, ಇದ್ಯಾವುದು ಇದು ಹುಡುಗಿ? ಫ್ರೆಂಡ್ ಗಂಡ ಅಂತಾನೆ, ಫ್ರೆಂಡ್ ಇಲ್ಲ. ಇವಳು ಈ ಹುಡ್ಗ ಒಂದೇ ಮನೇಲಿ ಹಿಂಗಿರೋದು ಅಂತ ಅಂದ್ರೆ ನನ್ಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ ನೋಡಪ್ಪ. ಅಯ್ಯೋ ಅಜ್ಜಿ, ನೀನ್ ಆತರ ಎಲ್ಲ ತಪ್ಪು ತಿಳ್ಕೊಬೇಡ. ಆತರ ಏನಿರಲ್ಲ. ಈಗ ಯಾಕೆ ಫ್ರೆಂಡ್ ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ಬೋದು. ಏನಪ್ಪ ಬಿಡು, ಹೋಗ್ಲಿ, ಅದೆಲ್ಲಾನು ಯೋಚನೆ ಮಾಡ್ಬಾರ್ದಂಗೆ. ಮಾಯಾ, ಒಂದ್ ಅನಾಹುತ ಆಗ್ಬಿಟ್ಟಿದೆ. ಅನಾಹುತನ? ಏನಾಯ್ತು? ಯಾಕೆ ರಾಕೇಶ್ ಈ ತರ ಹೇಳ್ತಾ ಇದೀಯಾ? ಅಯ್ಯೋ, ನಿನ್ನ ಪ್ರಿಯ ತಮ್ಮ ಅವನೇ, ಆ ಆದಿತ್ಯ, ಯಾರೋ ಅಜ್ಜಿನ ಕರ್ಕೊಂಡು ಬಂದಿದ್ದಾನೆ ಇಲ್ಗೇನೆ. ಏನು? ಆದಿತ್ಯ ಬಂದಿದ್ದಾನ? ಅದು ಅಜ್ಜಿ ಕರ್ಕೊಂಡು? ಏನ್ ಹೇಳ್ತಿದ್ದೀಯ ರಾಕೇಶ್? ಏನ್ ಹೇಳ್ತಿದ್ಯಾ ಅಂತ ನನ್ನ ಕೇಳಿದ್ರೆ ನನ್ಗೇನ್ ಗೊತ್ತು? ಹೋಗ್ ನೀನ್ ಕೇಳೋಗು, ಯಾಕೆ ಬಂದಿದ್ದಾನೆ ಅಂತ. ಇರು, ಹೋಗಿ ಈಗ್ಲೇ ಕೇಳ್ತೀನಿ. ಆದಿ, ನೀವೇನಿಲ್ಲಿ? ಅದು ಅದು ಮಾಯಾ, ಏನಾಯ್ತು ಗೊತ್ತಾ? ಇಷ್ಟ ಆಯ್ತು ನೋಡು ಮಾಯಾ. ಅದಕ್ಕೆ ನಮ್ ತಂದೆ ಅವ್ರಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನೋಡಿ, ಈ ಆಸ್ತಿ ಅಂತಸ್ತಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ನಾನು ನನ್ನ ಮಾಯನ್ನ. ಅವಳು ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ನನಗ್ ಮಾಯನೇ ಮುಖ್ಯ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕಾದಿ, ಯಾಕೆ ಈ ತರ ದುಡುಕು ನಿರ್ಧಾರ ತಗೊಂಡ್ರಿ ನೀವು? ಏನಾದ್ರೂ ನಿರ್ಧಾರ ತಗೊಳಕ್ ಮುಂಚೆ ನನ್ನ ಕೇಳ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಅದ್ರಲ್ಲಿ ಕೇಳೋದೇನಿದೆ ಮಾಯಾ? ಈಗ ನಿನ್ನ ಬಿಟ್ಬಿಡು ಅಂತಂದ್ರೆ ನನ್ನ ಕೈ ಬಿಡಕ್ಕಾಗಲ್ಲ. ಇನ್ನೇನ್ ಆಪ್ಷನ್ ಇದೆ ನನ್ಗೆ? ಆದ್ರೂ ಆದಿ, ನೀವು ಮಾಡಿ ತುಂಬಾ ದೊಡ್ಡ ತಪ್ಪು, ಗೊತ್ತಾ ನಿಮ್ಗೆ? ಅಯ್ಯಯ್ಯೋ, ಸಾಕ್ ನಿಲ್ಸವ. ನೀನೇ ಮುಖ್ಯ ಅಂತ ನನ್ನ ಮೊಮ್ಮಗ ಎಲ್ಲಾನು ಬಿಟ್ಟು ಬಂದ್ರೆ ನೀನ್ ಖುಷಿ ಪಡದ್ಬಿಟ್ಟು ಈ ತರ ಮಾತಾಡ್ತಾ ಇದೀಯಾ? ಅಲ್ಲ ಕಣಾದಿ, ಇವಳೆಯಾ ನೀನ್ ಇಷ್ಟಪಟ್ಟಿರೋ ಹುಡ್ಗಿ? ಅಯ್ಯೋ, ಇದ್ಯಾವ್ದೋ ಕಡ್ಡಿಗ್ ಬಟ್ಟೆ ಸಿಕ್ಕಾಕ್ತಂಗೈತಲ್ಲ, ಇದನ್ನ ಹೋಗಿ ಹೋಗಿ ಇಷ್ಟಪಟ್ಟಿದ್ಯಾ ನೀನು? ಅದೇ ಏನು ಇವ್ರು ಈ ತರ ಮಾತಾಡ್ತಿದ್ದಾರೆ? ಹೌದು, ಇವ್ರು ಯಾರು? ಇವ್ರ್ಯಾಕ್ ನಿನ್ ಜೊತೆ ಬಂದಿದ್ದಾರೆ? ಇವರು ನಮ್ಮ ಅಜ್ಜಿ ಮಾಯಾ. ನನ್ ಪ್ರೀತಿಗೆ ಇವರೇ ಸಪೋರ್ಟ್ ಮಾಡಿದ್ದು. ಇವತ್ತು ನನ್ ಪರವಾಗಿ ಮಾತಾಡಿದ್ದು ಅಂತಂದ್ರೆ ಇವ್ರೊಬ್ರೇನೇನೆ. ಅದಕ್ಕೆ ನಾನು ನಡಿ ಮಗ ಅಂತ ಅಂದ್ರು, ಜೊತೆಲೆ ಕರ್ಕೊಂಡ್ ಬಂದ್ಬಿಟ್ಟೆ. ಇನ್ಮೇಲೆ ಇವ್ರು ನನ್ ಜೊತೆನಲ್ಲೇ ಇರ್ತಾರೆ. ನೋಡಿ ಅದಿ, ಇವ್ರು ಮಾತಾಡ್ತಿರೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅಯ್ಯಯ್ಯಯ್ಯ ಸುಪ್ನಾತಿ, ನಿನ್ನ ಹತ್ರ ಇನ್ನೇಂಗ್ ಮಾತಾಡ್ತಾರೆ ಅಂತ? ಏನ್ ದೊಡ್ಡವರು ಚಿಕ್ಕವರು ಅನ್ನೋದು ಏನ್ ಬೆಲೆ ಗೌರವ ಏನೂ ಇಲ್ಲ ನಿನ್ನ ಹತ್ರ. ಅಷ್ಟೊತ್ತಾಗೈತೆ ನಾವು ಬಂದು ನಿಂತ್ಕೊಂಡು, ಬನ್ನಿ ಅಮ್ಮ ಕುತ್ಕೊಳ್ಳಿ ಅಂತ ಒಂದು ಮಾತಾದ್ರೂ ಹೇಳ್ದೀಯ ನೀನು? ಬಂದಳು ನಿಂತಂಗೆ ಮಾತಾಡಿಸ್ತಾ ಇದೆಯಲ್ಲ. ಮನೆಗ್ ಬಂದಿರೋರ್ಗೆ ಕಷ್ಟ ಸುಖ ಕೇಳಿ ಒಂದ್ ಲೋಟ ಕಾಫಿನೋ ಟೀನೋ ಏನಾದ್ರೂ ಕುಡಿಯಕ್ ಒಂದ್ ಗ್ಲಾಸ್ ನೀರಾರು ಕೊಟ್ಟು ಸಮಾಧಾನವಾಗಿ ಮಾತಾಡ್ಕೊಂಡಿದ್ದೀನಿ. ಬಂದ್ ನಿಂತಾಳೇನೆ, ನಿಂತಂಗೆ ಮಾತಾಡ್ತಾವಳೆ. ಅಯ್ಯೋ ಸಾರಿ ಅಮ್ಮ, ಬನ್ನಿ ಕುತ್ಕೊಳ್ಳಿ. ಅದೇನೇ ಹೇಳ್ತಾರಲ್ಲ ಹಂಗೆ ನಾವೇ ಹೇಳಿ ನಾವೇ ಸತ್ಕಾರ ಮಾಡಿಸ್ಕೊಳ್ಳೋದಾ? ಗೊತ್ತು ತಗೋ ಕುತ್ಕೊಳ್ಳೋದು. ಅಜ್ಜಿ, ಆತರ ರೂಢಾಗಿ ಮಾತಾಡ್ಬೇಡಿ. ಅವಳಿಗೆ ಇನ್ನೂ ಸರಿಯಾಗಿ ಗೊತ್ತಾಗಲ್ಲ ಏನನ್ನು. ಅಲ್ಲಲ್ಲಲ್ಲೇ ನೋಡಪ್ಪ, ಇನ್ನು ಗೊತ್ತಾಗಕ್ಕಲ್ವಂತೆ. ಇನ್ನ ಎಳೆ ಮಗ ಇವಳು. ಏನೋ ಬಾಯರ್ ಬೆಳೆದಿಟ್ರೆ ಕಚ್ಚಕ್ಕೂ ಬರೋದಿಲ್ಲ ಪಾಪ ಅಂತ ಮಗ ನೋಡು. ಅದಕ್ಕೆ ಗೊತ್ತಾಗಲ್ಲ. ಅಲ್ಲ, ಗೀತಂಗೆ ಏನಾದ್ರೂ ಗೊತ್ತಾಗ್ದಿರೋದು ಹೇಳ್ಕೊಡು ಅಂತಂದ್ರೆ ಅವಳಿಗೆ ಚಿಕ್ಕ ಹುಡುಗಿಯ ಎಲ್ಲಾನು ತಿತ್ತ ಕುತ್ಕೊಳ್ಳೋಕ್ ನಾನೇ ಟೀಚರ ಅಂತ ಡೈಲಾಗ್ ಹೊಡಿತಿದ್ದೆ. ಈಗ ತಿದ್ಬೇಕಾದ್ರೆ ಈಗ ಟೀಚರ್ ಅಲ್ಲ ಅಂತ ಅರ್ಥ ಆಗೋದಿಲ್ವಾ ನಿನ್ಗೆ? ಮಾಯಾ, ಏನಿದು? ಅವ್ರು ಈ ತರ ಎಲ್ಲ ಮಾತಾಡ್ತಿದ್ರು, ನೀನ್ ಸುಮ್ಮನೆ ಇದೆಯಲ್ಲ? ಏನು ಮಾಡಕ್ಕಾಗಲ್ಲ ರಾಕೇಶ್, ಸುಮ್ಮನೆ ಇರು. ಅಜ್ಜಿ ಬಿಡಿ, ಹೋಗ್ಲಿ, ನೀವು ಕೋಪ ಮಾಡ್ಕೋಬೇಡಿ. ಬನ್ನಿ ಕುತ್ಕೊಳ್ಳಿ, ಬನ್ನಿ. ಮಾಯಾ, ಅಜ್ಜಿಗೆ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಅಯ್ಯಯ್ಯಯ್ಯ, ಇದೇನ್ ಕಾಫಿ ಕುಡಿಯೋ ಹೊತ್ತೇನೋ? ಊಟ ಮಾಡೋ ಹೊತ್ತಾಗೈತೆ, ಇನ್ನೇನ್ ಕಾಫಿ? ಅಡ್ಗೆ ಮಾಡಿದ್ರೆ ಊಟಕ್ಕೆ ಬಡ್ಸಕ್ ಹೇಳು. ಊಟ ಮಾಡ್ದ ಹೊಟ್ಟೆ ಹಸಿತೈತ್ ನನ್ಗಂತೂ. ಏನಮ್ಮ ಮಗ, ಅಡ್ಗೆ ಏನ್ ಮಾಡಿದ್ಯಾ ಊಟಕ್ಕೆ? ಅಜ್ಜಿ, ನಾನು
ಅಡ್ಗೆ ಮಾಡಿಲ್ಲ. ನನ್ಗೆ ಅಡ್ಗೆ ಮಾಡಕ್ ಬರಲ್ಲ ಅಜ್ಜಿ. ಏನ ಅಡ್ಗೆ ಮಾಡಕ್ಕೆ ಬರಲ್ವಾ? ಮತ್ ಹೊಟ್ಟೆಗೆ ಏನ್ ತಿಂತೀಯಾ? ಕಲ್ಲು ಮಣ್ಣು ಹೊರಗಡೆ ಇರೋ ಸೊಪ್ಪು ಹುಲ್ಲು ಕಸ ಕಡ್ಡಿ ತಿಂತೀಯಾ? ಇಲ್ಲ ಅಜ್ಜಿ, ಅದು ಹೋಟೆಲ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಊಟ ಮಾಡ್ತೀವಿ. ಏನು ಹೋಟೆಲ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಊಟ ಮಾಡದ? ಏಯ್ ಏನಮ್ಮ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ನಿಮ್ ಅಪ್ಪ ಅಮ್ಮ ಇದನ್ನೇ ಕಲ್ಸಿರೋದು. ಅಲ್ಲ, ಯಾವತ್ತೋ ಒಂದೊಂದ್ ದಿನ ಹೊರಗಡೆ ತಿಂದ್ರೇನೆ ನಮ್ಗೆ ಆ ಕಾಯಿಲೆ ಈ ಕಾಯಿಲೆ ಅಂತಾರೆ. ಇನ್ನ ದಿನಂಪ್ರತಿ ಹೊರಗಡೆ ಹೋಟ್ಲಿಂದಾನೇ ಊಟ ತಿಂಡಿ ಎಲ್ಲ ಮಾಡೋದು ಅಂತಂದ್ರೆ ಮನುಷ್ಯ 60 ವರ್ಷ ಬದುಕನು 50 ವರ್ಷಕ್ಕೆ ನೆಗದ್ ಬಿದ್ದು ಹೋಯ್ತಾನ ಅಷ್ಟೇ. ಸರಿ ಸರಿ ಬಾಬಾ, ನಾನೇ ಹೇಳ್ಕೊಡ್ತೀನಿ ಅಡ್ಗೆ ಮಾಡುವಂತೆ. ಏನು, ನಾನ್ ಅಡ್ಗೆ ಮಾಡ್ಬೇಕಾ? ಹಾ, ಇನ್ನೇನ್ ಈ ಇಳಿ ವಯಸ್ಸಲ್ಲಿ ನಾನ್ ಅಡ್ಗೆ ಮಾಡಕ್ಕಾಯ್ತದ? ಬಾಬಾ, ನಾನ್ ಹೇಳ್ಕೊಡ್ತೀನಿ ಬಾ, ನೀನ್ ಹಂಗ್ ಮಾಡು ಬಾ ಸಾಕು. ಆದಿತ್ಯ, ಏನಿದು? ಅಜ್ಜಿ, ಅವಳಿಗೆ ಅಡ್ಗೆ ಮಾಡೋ ಅಭ್ಯಾಸ ಇಲ್ಲ. ಬೇಡ ಬಿಡಿ ಅಜ್ಜಿ, ಪರವಾಗಿಲ್ಲ. ನಾನು ಹೋಟೆಲಲ್ಲಿ ಏನಾದ್ರೂ ಆರ್ಡರ್ ಮಾಡ್ತೀನಿ ಬಿಡಿ. ಈಕೆ ಮುಚ್ಕೊಂಡ್ ನಿಂತ್ಕೊಳ್ಳ, ಕಂಡಿದ್ದೀನಿ ಕಣತ್ತೆ. ಏನ್ ದಿನಂಪ್ರತಿ ಹೋಟೆಲ್ ಅಲ್ಲಿ ತಂದು ತಿನ್ನಕ್ಕಾಗತ್ತಾ? ಏ ಬಾರಮ್ಮ, ನಿನ್ಗೆ ಒಳ್ಳೆ ಮಾತಲ್ಲಿ ಕರೆದ್ರೆ ಅರ್ಥ ಆಗೋದಿಲ್ವಾ? ಬಾಬಾ, ಅಡ್ಗೆ ಮನೆಗೆ ಅಡ್ಗೆ ಮಾಡೋದ್ ಹೇಳ್ಕೊಡ್ತೀನಿ, ಮಾಡುವಂತೆ ಬಾ. ಏನಪ್ಪಾ ನೀನ್ ಇಲ್ಲಿ ಗಡ್ಕಮ್ಮ ನಿಂತಂಗ್ ನಿಂತಿದೀಯಲ್ಲ, ನಿನ್ ಹೆಂಡ್ರು ಬರಕಲ್ವೇನ ಈಗ? ಅವಳು ಏನಾರು ಅಡ್ಗೆ ಮಾಡ್ತಾಳೋ ಇಲ್ಲ ಅವಳು ಹಿಂಗೆ ಹೋಟ್ಲಲ್ಲಿ ತರ್ಸ್ಕೊಂಡ್ ತಿನ್ನೋದೇನೋ? ನನ್ ಹೆಂಡತಿಗ ಹಾ 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 ಬರುತ್ತೆ ಬರುತ್ತೆ. ಅದೇನಾ? ಹಾ ಹಾ ಬರುತ್ತೆ ಬರುತ್ತೆ ಅಂತ ತೊಡ್ದ ಕೂತಿದೀಯಲ್ಲ, ಬರುತ್ತಾ ಇಲ್ಲ ಅವಳು ಹಿಂಗೇನೇನಾ? ಇಲ್ಲ ಅಜ್ಜಿ, ಬರುತ್ತೆ ಬರುತ್ತೆ, ಅವಳು ಅಡ್ಗೆ ಮಾಡ್ತಾಳೆ. ಸದ್ಯ ಅವಳಾದ್ರೂ ಅಡ್ಗೆ ಮಾಡ್ತಾಳಲ್ಲ. ಏನಮ್ಮ ಅದಿ, ಏನೋ ಹೆಸರು ಅಂದಲ್ಲ? ಮಾಯಾ ಅಜ್ಜಿ, ಮಾಯಾ. ಮಾಯನೋ ಬಾಯನೋ, ಬರ ಅಡ್ಗೆ ಮಾಡೋದ್ ಹೇಳ್ಕೊಡ್ತೀನಿ, ಬಾ ಬಾ ಮಾಡು ಬಾ. ಇನ್ನೇನ್ ಮಾಡಕ್ ಹಣೆ ಬರ, ಅಜ್ಜಿ ನನ್ನನ್ನ ಬಿಡೋದಿಲ್ಲ ಅಂತ ಕಾಣಿಸ್ತೈತಿ. ಪರವಾಗಿಲ್ಲ, ಅಡ್ಗೆ ಮನೆಯ ಸುಮಾರಾಗಿ ಇಟ್ಕೊಂಡಿದೀಯ. ಅಡ್ಗೆ ಬೇಯಿಸಿದ್ರೆ ತಾನೇ ಅಡ್ಗೆ ಮನೆ ಗಲೀಜಾಗೋದು. ಈ ಕವರ್ ತಗೋಬತ್ತೀರಾ, ಪ್ಲೇಟ್ ಕಕ್ಕೊಂಡ್ ತಿಂತೀರಾ, ಪ್ಲೇಟ್ ಒಂದು ತೊಳೆದು ಇಟ್ಬಿಟ್ರೆ ಮುಗೀತಲ್ಲ. ಇನ್ನೇನ್ ಇರ್ತದ ಇಲ್ಲಿ ಕೆಲ್ಸ? ಸರಿ, ಹಾಕು. ಎಷ್ಟು, ಒಂದ್ 5 ಜನನ? 5 ಜನಕ್ಕೆ ಅಕ್ಕಿ ಹಾಕು, ಅನ್ನ ಮಾಡು ಫಸ್ಟ್. ಅಜ್ಜಿ, ನನಗ್ ರೈಸ್ ಕುಕ್ ಮಾಡಕ್ ಬರಲ್ಲ. ಏನ, ಇನ್ನ ರೈಸ್ ಕುಕ್ಕೆ ಮಾಡು ಅಂತ ಹೇಳ್ಲಿಲ್ಲ? ಅಕ್ಕಿ ತೊಳೆದ್ಬಿಟ್ಟು, ಅಕ್ಕಿ ಎಷ್ಟ್ ತಗೊಂಡಿರ್ತೀಯೋ ಅದ್ರ 2ರಷ್ಟು ನೀರ್ ಹಾಕಿ ಕುಕ್ಕರ್ ಮುಚ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಗ್ಯಾಸ್ ಹಚ್ಚು. ಅಜ್ಜಿ, ಅದು ನಮ್ಮ ಮನೆಯಲ್ಲಿ ರೈಸ್ ಇಲ್ಲ, ಅಕ್ಕಿ ಖಾಲಿ ಆಗಿದೆ. ಏನೋ, ಅಕ್ಕಿ ಖಾಲಿ ಆಗಿದ್ಯಾ ಇಲ್ಲ ಅಕ್ಕಿ ತರ್ಸೇ ಇಲ್ವಾ? ಅದು ಅಜ್ಜಿ, ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಅಕ್ಕಿ ಬೇಳೆ ಇದೆಲ್ಲ ಏನು ತಂದಿಲ್ಲ. ಅಕ್ಕಿ ಬೇಳೆ ಇಲ್ದೇ ಸಂಸಾರ ಮಾಡ್ತೀನಿ ಅಂತೀಯಲ್ಲ, ನೀನೇನ್ ಸಂಸಾರಸ್ಥರ ಹೆಣ್ಮಗ್ಳ? ಯಪ್ಪ 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 ಯಪ್ಪ, ಅದೇನ್ ನೋಡಿ ಇಷ್ಟಪಟ್ಟವನ ನನ್ ಮೊಮ್ಮಗ, ನಾ ಕಾಣೆ. ಅಜ್ಜಿ, ನೀವು ಮಾತ್ಗೂ ಈ ತರ ಬೈಬೇಡಿ ಅಜ್ಜಿ. ಹೆಂಗೋ ಇಲ್ಲೊಂದ್ ಚೇರ್ ಹಾಕಿದೀರಾ? ಇರ್ಲಿ ಇರ್ಲಿ. ಹೇಳಮ್ಮ, ಈಗ ಊಟಕ್ಕೆ ಹಂಗಾದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀಯ ನೀನು? ಅದೇ ನನ್ಗೂ ಗೊತ್ತಿಲ್ಲ ಅಜ್ಜಿ, ನಮ್ಮ ಮನೆಯಲ್ಲಿ ನಾವು ಅಡಿಗೆ ಮಾಡ್ಕೊಂಡ್ ಅಭ್ಯಾಸ ಇಲ್ಲ. ಅದೇನೋ ನನ್ ಮೊಮ್ಮಗ ಹೇಳ್ತಿದ್ನಲ್ಲ, ನಿಮ್ಮ ಅಪ್ಪ ಅಮ್ಮ ಇದಾರೆ ಅಂತ. ಎಲ್ಲಿದ್ದಾರೆ ಅವರು? ಅವ್ರು ಯಾವಾಗ ಬರ್ತಾರೆ ಮನೆಗೆ? ಅದು ಅಜ್ಜಿ, ನಮ್ಮ ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನಾನಿಲ್ಲಿ ಕೆಲ್ಸ ಹುಡ್ಕೊಂಡ್ ಬಂದಿದ್ದೀನಿ. ಏನೋ ಕೆಲ್ಸ ಹುಡ್ಕೊಂಡು ಬಂದ್ ಇಲ್ಲಿದೀಯಾ? ಮಾಡಕ್ ಕೆಲ್ಸನೇ ಇಲ್ದೆ ಇಲ್ಲಿ ಜೀವನ ಮಾಡಕ್ ಕಷ್ಟ ಅಂತ ಕೇಳಿದೀನಿ, ಅಂತದ್ರಲ್ಲಿ ನೀನ್ ಅದ್ ಹಿಂಗೆ ಜೀವನ ಮಾಡ್ತಾ ಇದೀಯಾ? ಅಜ್ಜಿ, ಅದು ನನ್ಗೆ ಊರಿಂದ ಅಮ್ಮ ದುಡ್ಡು ಕಳಿಸ್ತಾರೆ. ಓಹೋ, ಅಪ್ಪ ಅಮ್ಮನ ದುಡ್ಡಲ್ಲಿ ಬೆಳೀತಾ ಇದೀಯಾ? ಇರ್ಲಿ ಬಿಡು. ಅಕ್ಕಿ ಇಲ್ಲ ಅಂತಂದ್ರೇನು, ರವೆ ಅವಲಕ್ಕಿ ಈ ತರ ಏನಾದ್ರೂ ತಂದು ಇಟ್ಕೊಂಡಿದ್ಯಾ? ಆತರ ಇದ್ರೆ ಉಪ್ಪಿಟ್ಟು ಮಾಡ್ಬಿಡು. ಇಲ್ಲಾಂದ್ರೆ ನೀವು ಅದೆಂತದ ಡಯೆಟ್ಟು ಅಂತ ಏನೇನೋ ಮಾಡ್ತಿರಲ್ಲ, ಆ ಚಪಾತಿ ಗಿಪಾತಿ ಅನ್ಕೊಂಡು ಚಪಾತಿ ಹಿಟ್ಟು ಇದ್ರೆ ಚಪಾತಿನೇ ಮಾಡ್ಬಿಡು 4. ಅಜ್ಜಿ, ಮನೆಯಲ್ಲಿ ಈಗ ಸದ್ಯಕ್ಕೆ ಏನು ಸಾಮಾನಿಲ್ಲ ಅಜ್ಜಿ. ಆದಿತ್ಯ, ಆದಿತ್ಯ ಬಾರೋ ಇಲ್ಲಿ. ಬಂದೆ ಅಜ್ಜಿ. ಅಜ್ಜಿ, ಏನಾಯ್ತು ಅಜ್ಜಿ? ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ನನ್ಗೆ. ಅಲ್ಲ ಕಣೋ, ಮನೇಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ. ಹೋಗ್ಲಿ ಉಪ್ಪಿಟ್ಟು ಮಾಡೋಣ ಅಂದ್ರೆ ರವೆ ಇಲ್ಲ, ಚಪಾತಿ ಮಾಡೋಣ ಅಂದ್ರೆ ಗೋಧಿ ಹಿಟ್ಟಿಲ್ಲ. ಏನ್ ಮಾಡ್ಸೋಣ ಹೇಳ ಅಡ್ಗೆಯ ನಾನು? ಇದೇ ಇವಳು ಅವತಾರ? ಮನೇಲಿ ಇದೆಲ್ಲ ಇಲ್ಲ ಅಂತ ಅಂದ್ಮೇಲೆ ಆ ಮನೆಯಲ್ಲಿ ಹೆಣ್ಮಕ್ಳಿದ್ದು ಏನ್ ಪ್ರಯೋಜನ ಅಂತ. ಈಗ ಅಂತದೋ ಅದೆಂತದೋ ಬ್ಯಾಚುಲರ್ಸ್ ಅಂತಾರಲ್ಲ, ಅವೇ ಏನೋ 3 ಹೊತ್ತಲ್ಲಿ 1 ಹೊತ್ತಾದ್ರೂ ಬೇಯಿಸ್ಕೊಂಡು ತಿಂತೀವಿ ಅಂತ ಅಕ್ಕಿ ಬೇಳೆ ಟೊಮೊಟೊ ಗಿಮೊಟೊ ಅಂತ ತಂದು ಇಟ್ಕೊಂಡಿರ್ತವೆ. ಅವೇ ಬೇಯಿಸ್ಕೊಂಡು ತಿಂತವೆ ಹೇಳು. ಅಂತದ್ರಲ್ಲಿ ಇವಳು ಹೆಣ್ಣು ಹುಡುಗಿಯಾಗಿತ್ಕೊಂಡು ಏನೂ ಇಟ್ಟಿಲ್ಲ, ಏನು ಮಾಡಲ್ಲ ಅಂತಂದ್ರೆ ಏನ್ ಅರ್ಥ ಇದು? ಹೌದಾ ಅಜ್ಜಿ, ಅದೆಲ್ಲ ನನಗೆ ಗೊತ್ತಿರ್ಲಿಲ್ಲ ಅಜ್ಜಿ. ಬಿಡಜ್ಜಿ, ಇವತ್ತೊಂದಿನ ಹೋಟೆಲಲ್ಲಿ ತರಿಸ್ಬಿಡ್ತೀನಿ, ಊಟ ಮಾಡ್ಕೊಳ್ಳೋಣ. ನಾಳೆ ಹೋಗಿ ಎಲ್ಲ ಏನೇನ್ ಬೇಕು ಮನೆ ಸಾಮಾನೆಲ್ಲ ಎತ್ಕೊಂಡ್ ಬಂದ್ಬಿಡೋಣ. ಅಯ್ಯೋ, ಅದೇನ್ ಹಣೆ ಬರವೋ ಏನೋ. ಸರಿ ಆಯ್ತು ಬಿಡು, ಇನ್ನೇನ್ ಮಾಡಕ್ಕಾಯ್ತದೆ.
ಅದೆಂತದ ಹೋಟ್ಲಿಂದ ತರಿಸ್ತೀನಿ ಅಂದಲ್ಲ, ಇವತ್ತೊಂದಿನ ತರ್ಸು. ನಾಳೆಗ್ ಹೋಗಿ ಅದೇನ್ ತೊಂದ್ರೆ ಆಯ್ತು. ಏ ಹುಡ್ಗಿ, ನಾಳೆ ನಾಳೆ ಬೆಳಿಗ್ಗೆ ಎದ್ದು ಹೊತ್ನಂತೆ ಎದ್ದು ಮನೆ ಬಾಗ್ಲು ಅಂಗ ಎಲ್ಲ ಗುಡ್ಸಿ ರಂಗೋಲಿ ಹಾಕಿರ್ಬೇಕು. ಅರ್ಥ ಆಯ್ತಾ? ಏನ್ 8 ಗಂಟೆ 9 ಗಂಟೆ ಗಂಟ ಮನಿ ಕಂಡ್ರೆ ನನಗ್ ಸೇರೋದಿಲ್ಲ. ಹೊತ್ನಂತೆ ಹೇಳ್ಬೇಕು, ಚಕ 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 ಅಂತ ಮನೆ ಕೆಲಸ ಎಲ್ಲ ಆಗ್ಬೇಕು. ಸರಿ ಅಜ್ಜಿ, ಆಯ್ತು. ಹಂಗೆ ಉಳ್ಕೊಳ್ಳೋದಕ್ಕೆ ನನ್ಗೆ ಒಂದ್ ರೂಮ್ ವ್ಯವಸ್ಥೆ ಮಾಡೋದು. ಸರಿ ಅಜ್ಜಿ, ಆಯ್ತು. ಏನು ಮೊಮ್ಮಗ್ನ ಇದು? ಏನು ಏನು ಏನ್ ಸಂಸಾರ ಮಾಡ್ತಾಳೆ ಇವಳು ಅಂತ? ಯಾವ ಕಡೆಯಿಂದಾದ್ರೂ ಸಂಸಾರಸ್ತ್ರ ಲಕ್ಷಣ ಅವಳಲ್ಲ ಐತಾ? ಹೋಗಿ ಹೋಗಿ ನಾನು ಇವಳು ಮದ್ವೆ ಆಯ್ತೀನಿ ಅಂತ ಅಪ್ಪ ಅಮ್ಮ ಎಲ್ಲಾರ್ನು ಬಿಟ್ಟು ಬಂದಲ್ಲ ನೀನು. ಕಲ್ತ್ಕೊತಾಳೆ ಬಿಡಿ ಅಜ್ಜಿ, ಏನ್ ಎಲ್ಲಾರು ಹುಟ್ಟಾಗಿಂದಾನೆ ಕಲ್ತ್ಕೊಂಡ್ ಬಂದಿರ್ತಾರ. ನೋಡು, ನನಗ್ ಹಿಂಗೆಲ್ಲ ಇದೆ ನಡೆಯೋದಿಲ್ಲ. ಅವಳಿಗೆ ಹೇಳ್ಬಿಡು, ನಾನು ಹೆಂಗ್ ಹೇಳ್ತೀನಿ ಹಂಗ್ ಮಾಡ್ಕೊಂಡೋದ್ರೆ ಉಂಟು, ಇಲ್ಲ ಅಂತ ಅಂದ್ರೆ ನೋಡ್ ನಾನು ಏನ್ ಮಾಡ್ತೀನಿ ಅಂತವ. ಸರಿ ಸರಿ, ನಾನು ಹೇಳ್ತೀನಿ ಬಿಡಿ ಅಜ್ಜಿ, ಎಲ್ಲ ಅವಳಿಗೆ ಹೇಳ್ತೀನಿ. ಏನು ನೀವೆಲ್ಲರೂ ಏನೋ ಮೊಮ್ಮಗನ್ ಸಪೋರ್ಟ್ ಮಾಡ್ಕೊಂಡ್ ಬಂದ್ಬಿಟ್ಲು ಅಜ್ಜಿ. ಮೊಮ್ಮಗ ಕೆಟ್ಟವನು ಅಂತ ಗೊತ್ತಿದ್ರು ಅವನಿಗೆ ಸಹಾಯ ಮಾಡಕ್ ಬಂದಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹಂಗೇನಿಲ್ಲ. ನನ್ ಮೊಮ್ಮಗ ಮಾತಾಡ್ತಿದ್ದು ನಾನು ಕೇಳ್ದೆ, ನನ್ ಮಗಳು ಎಲ್ಲಾ ವಿಚಾರನು ನನ್ಗೆ ಹೇಳಿದ್ರು. ಇಷ್ಟೆಲ್ಲ ಗೊತ್ತಿದ್ದನು ನಾವು ತಿದ್ಲಿಲ್ಲ ಅಂತ ಅಂದ್ರೆ ತಪ್ಪಾಗತ್ತೆ ತಾನೆ. ಅದಕ್ಕೆ ಅವನ್ ದಾರಿಲೇ ಬಂದು ಅವನು ಬುದ್ಧಿ ಕಲ್ಸೋಣ ಅಂತ ಅವನ್ ಜೊತೆಲೇ ಬಂದಿದ್ದೀನಿ ಅಷ್ಟೇ. ಈ ಕಥೆಲಿ ಗೀತಂಗ್ ಯಾವ್ದೇ ಕಾರಣಕ್ಕೂ ಮೋಸ ಆಗೋದಿಕ್ ನಾನ್ ಬಿಡಲ್ಲ. ಹಾಗೆ ನಿಮ್ಗೆ ಈ ಕತೆ ಬಗ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿತ್ತು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗ್ ತಿಳಿಸಿ. ಕತೆ ಏನಾದ್ರೂ ಬೋರ್ ಆಗ್ತಿದೆ ಅಂತ ಅಂದ್ರೆ ಅದನ್ನು ದಯವಿಟ್ಟು ಹೇಳಿ. ಯಾಕಂದ್ರೆ ಏನಾದ್ರೂ ಚೇಂಜಸ್ ಮಾಡೋದಿದ್ರೆ ನಾನು ಮಾಡ್ಕೋತೀನಿ. ಆದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಕತೆ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ.